ಗುಡ್ ಈವ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಹೌಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈಗಾಗಲೇ ನಾನು ನಿಮಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದು ಎಚ್ ಕೆ ಆದವರು ಯಾವ ರೀತಿ ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಇವನ್ನು ನಾನು ಎಚ್ ಕೆ ಆದವ್ರಿಗೂ ಅಪ್ಲೈ ಮಾಡಿದ್ದೀನಿ. ನಾನು ಎಚ್ ಕೆ ಆದವ್ರಿಗೂ ಕೂಡ ಅದನ್ನು ಇನ್ ಡೀಟೇಲಾಗಿ ಎಲ್ಲಿ ಅಪ್ಲೈ ಮಾಡಬೇಕಂತ ನಾನು ಡಿಸ್ಕಷನ್ ಮಾಡಿದ್ದೀನಿ. ಈಗಾಗಲೇ 2 ವಿಡಿಯೋ ಮಾಡಿದ್ದೀನಿ. ನಾನು ಇದೇ ಚಾನಲ್ ಇದೆ, ನೋಡ್ಕೊಂಬನ್ನಿ ಅಪ್ಲೈ ಮಾಡಲಿದ್ದರೆ. ನೆಕ್ಸ್ಟು ಇದೇನಿದೆ ಅಲ್ಲಿ ಇಂಪಾರ್ಟೆಂಟು, ಯಾರ್ಯಾರು ಎಚ್ ಕೆ ಇದ್ದೀರಾ ಅವ್ರು ಮಾತ್ರ ನೋಡಿ, ಅಂದರೆ ಕಲ್ಯಾಣ ಕರ್ನಾಟಕದವರು. ಉಳಿದವ್ರು ಯಾರಿದ್ದೀರಾ ದಯವಿಟ್ಟು ವಿಡಿಯೋ ನೋಡಬೇಡಿ, ಬಿಕಾಸ್ ನಿಮಗಾಗಿ ಸಪ್ರೇಟ್ ವಿಡಿಯೋ ಇದೆ ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು. ನಾನು ಎಚ್ ಕೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಆಮೇಲೆ ನೀವು ಎಚ್ ಕೆ ಆದವ್ರು ಏನಿದ್ದೀರಾ ಇದನ್ನು ನೋಡಿ, ಜೊತೆಗೆ ಅದನ್ನು ನೋಡಿ. ಯಾಕಂದರೆ ನೀವು ಎಚ್ ಕೆ ದಲ್ಲಿ ಅಪ್ಲೈ ಮಾಡ್ಬೋದು, ನಾನು ಎಚ್ ಕೆ ದಲ್ಲಿ ಅಪ್ಲೈ ಮಾಡ್ಬೋದು. ಸೊ ದಟ್ ಅದನ್ನು ನೀವು ಕಂಪಲ್ಸರಿ ನೋಡಿ. ಅದನ್ನು ಎಲ್ಲಿ ಅಪ್ಲೈ ಮಾಡಬೇಕಂತ ಅದು ನೀವು ಇನ್ ಡೀಟೇಲ್ ಆಗಿದೆ. ನೀವು ಬೇರೆ ಬೇರೆ ಕ್ಯಾಸ್ಟು ಇವನ್ 2A ಆಗಿದ್ದರೆ 3A 3B SC ST ಅದೇನಿದೆ ಇನ್ ಡೀಟೇಲಾಗಿ ಹಾಕಿದ್ದೀನಿ. ಇದು ನೋಡಿ ಅದನ್ನು ನೀವು ಕಂಪಲ್ಸರಿ ನೋಡಲೇಬೇಕು. ಯಾಕಂದರೆ ನಾನು ಎಚ್ ಕೆನ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಸಿವಿಲ್ ಯಾರ್ಯಾರು ಓದ್ತಾ ಇದ್ದೀರಾ, ವೆರಿ ಇಂಪಾರ್ಟೆಂಟು. ಸಿವಿಲ್ ಚೆನ್ನಾಗಿ ಎಕ್ಸಾಮ್ಸು ಚೆನ್ನಾಗಿ ಮಾಡಿ. ಅದಾದ ನಂತರ ಈ 371 ಜಿಯಲ್ಲಿ 179 ಕಡಿಮೆ ಇದೆ ಹುದ್ದೆ, 179. ಬೆಂಗಳೂರು ಸಿಟಿ 37 ಹುದ್ದೆ ಇದೆ. ಸೊ ದಟ್ ಇದನ್ನು ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಉಳಿದು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಬರ್ತೀನಿ. ಸೊ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ 25 ಯಾರು ಇವರು ಇದಿರಲ್ಲ, ಕಲಬುರಗಿ ಸಿಟಿಯವರು ಯಾರು ಇದಿರಲ್ಲ ಎಚ್ ಕೆದಲ್ಲಿ ಇಲ್ಲಿ ಅಪ್ಲೈ ಮಾಡಿ. ಅರ್ಥ ಆಯ್ತಾ? ಯಾಕಂದರೆ ಪೋಸ್ಟ್ 25 ಪೋಸ್ಟ್ ಇದೆ. ಬೆಂಗಳೂರಿಗೆಲ್ಲ ತಲೆ ಕೆಡ್ಸೋಕ್ಕೆ ಹೋಗ್ಬಿಡಿ, ಬಿಕಾಸ್ ಬೆಂಗಳೂರು ಇರೋದೇ 37 ಪೋಸ್ಟ್ ಇದೆ. ಸೊ ಯಾರು ಬೆಂಗಳೂರಿಗೆ ಅಪ್ಲೈ ಮಾಡ್ಬೇಕು ಅನ್ನೋದು ನಾನು ನಿಮಗೆ ಹೇಳ್ತೀನಿ, ಯಾರು ಬೆಂಗಳೂರಿಗೆ ಅಪ್ಲೈ ಮಾಡಬೇಕು ಅನ್ನೋದು. ಸೊ ದಟ್ ನೀವು ಕಲಬುರಗಿ ಸಿಟಿಯವರು ಯಾರ್ಯಾರು ಅಲ್ಲೇ ಇದ್ದೀರಾ ಅವರು ನೀವು ಅಪ್ಲೈ ಮಾಡಿ. 1 ಪ್ರವರ್ಗು ಎಲ್ಲ ಮೀಸಲಾತಿಗಳಿದ್ದಾವೆ. ನೀವು ಜನರಲ್ ನೋಡಿ, ಜನರಲ್ಲು ಪ್ಲಸ್ ನೀವು ಗ್ರಾಮೀಣ ಮಾಧ್ಯಮ ಆಗಿದ್ದರೆ 8 + 3 11 ಹುದ್ದೆಗಳು ಸಿಗ್ತದೆ. ಅದಾದ ನಂತರ ಮಾಜಿ ಸೈನಿಕರಿಗೆ ಇದೆ ಬಿಡಿ. ಸೊ ನೀವೇನಾದರೂ ಕಲಬುರಗಿ ಸಿಟಿಯವರು ಏನಿದ್ದಾರೆ ಇನ್ ರೌಂಡು ನೀವು ಅಲ್ಲೇ ಅಪ್ಲೈ ಮಾಡಿ. ಬೆಂಗಳೂರಿಗೆ ಏನು ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲಿಗೆ ತುಂಬ ಸೀಟ್ ಏನು ವೇರಿಯೇಷನ್ಸ್ ಇಲ್ಲ. ಸೊ ದಟ್ ಅಲ್ಲಿಗೆ ಅಪ್ಲೈ ಮಾಡಿ. ನಾನು ಎಚ್ ಕೆ ಆದವ್ರು ಏನು ಮಾಡಿಯಪ್ಪ ಅಂದರೆ, ನಾನು ಎಚ್ ಕೆ ಆದವರು ಬೆಂಗಳೂರಿಗೆ ಅಪ್ಲೈ ಮಾಡಿ. ನಾನು ಎಚ್ ಕೆ ಆದವರು, ನಾನು ಹೇಳ್ತಾ ಇರೋದು ನಾನು ಎಚ್ ಕೆ ಆದವರು, ಇಲ್ಲಿ ಎಚ್ ಕೆ ಆದವರು ಇರ್ತೀರಾ. ಬಟ್ ನಾನು ಎಚ್ ಕೆ ದಲ್ಲಿ ನೀವು ಎಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಅರ್ಥ ಮಾಡ್ಕೊಳ್ಳಿ. ಎಚ್ ಕೆ ಆದ ಇರ್ತೀರಾ, ನಾನು ಎಚ್ ಕೆ ಆದಾಗ ಎಲ್ಲಿ ಅಪ್ಲೈ ಮಾಡಬೇಕಂದ್ರೆ ನೀವು ಬೆಂಗಳೂರು ಸಿಟಿ ಅಪ್ಲೈ ಮಾಡಿ. ಬೆಂಗಳೂರು ಸಿಟಿ ಅಪ್ಲೈ ಮಾಡಿ. ಜೊತೆಗೆ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮ್ಮ ಕ್ಯಾಸ್ಟ್ಗೆ ಅನುಗುಣವಾಗಿ, ನಿಮ್ಮ ರಿಸರ್ವೇಷನ್ಗೆ ಅನುಗುಣವಾಗಿ, ಕನ್ನಡ ಮೀಡಿಯಮ್, ಗ್ರಾಮೀಣ, SC ST OBC ವಾಟ್ ಎವರ್ ಇಟ್ ಮೇ ಬಿ, ಅದಕ್ಕೆ ಅನುಗುಣವಾಗಿ ನೀವು ಅಪ್ಲೈ ಮಾಡಬೇಕಲ್ಲಿ. ನೆನ್ಪಿಟ್ಟಿದ್ದಾರೆ, ಆ ವಿಡಿಯೋ ಕಂಪಲ್ಸರಿ ನೋಡ್ಕೊಳ್ಳಿ, ಬಿಕಾಸ್ ಇನ್ ಡೀಟೇಲಾಗಿ ಹೇಳಿದ್ದೀನಿ ನಾನು. ಸೊ ಇದನ್ನು ಯಾರು ಅಪ್ಲೈ ಮಾಡಬೇಕಪ್ಪ ಇಲ್ಲಿ ಅಂದರೆ ಕಲಬುರಗಿ ಸಿಟಿಯವರು. ದಯವಿಟ್ಟು ನೀವು ಬೇರೆ ಎಲ್ಲಿ ಅಪ್ಲೈ ಮಾಡಿಬಿಡಿ, ಇಲ್ಲೇ ಅಪ್ಲೈ ಮಾಡಿ ಕಲಬುರಗಿಯವರು. ನೆಕ್ಸ್ಟ್ ಬಂದುಬಿಟ್ಟು ಕಲಬುರಗಿ ಡಿಸ್ಟಿಕ್ಕು. ಕಲಬುರಗಿ ಡಿಸ್ಟಿಕ್ ಅವ್ರು ಏನು ಮಾಡ್ತಿದ್ದೀರಾ ಅಂದರೆ, ಕಲಬುರಗಿ ಡಿಸ್ಟಿಕ್ ಅವರು ಅಂದರೆ ಇದು ಜಿಲ್ಲೆ, ಸಿಟಿ ಅಲ್ಲ, ಜಿಲ್ಲೆ. ಅವರಿಗೆ 15 ಪೋಸ್ಟ್ ಇದೆ. ಪ್ರವರ್ಗ 2B ನೀವು ಸಿಟಿಗೆ ಅಪ್ಲೈ ಮಾಡ್ರಪ್ಪ. ಕಲಬುರಗಿ ಸಿಟಿಗೆ ಯಾರು ದಯವಿಟ್ಟು ಇಲ್ಲಿ ಅಪ್ಲೈ ಮಾಡಿಬಿಡಿ. ನೀವು ಎಷ್ಟೇ ಚೆನ್ನಾಗಿ ಓದಿದ್ರು 2Bದವರು ಇಲ್ಲಿ ಅಪ್ಲೈ ಮಾಡಿಬಿಡಿ. ಅದಾದ ನಂತರ 3B ಅವರು ಅಪ್ಲೈ ಮಾಡಿಬಿಡಿ, ST ಅವರು ಅಪ್ಲೈ ಮಾಡಿಬಿಡಿ. ಈ 3 ಜನ ಹೋಗ್ರಿ. ಎಲ್ಲಿಗೆ ಹೋಗ್ರಿ? ಒಂದು ನಿಮಗೆ ಇಲ್ಲ ಸರ್ ಸ್ವಲ್ಪ ಚೆನ್ನಾಗಿ ಓದಿದ್ದೀನಿ ಅಂದರೆ ಒಂದು ನಿಮಿಷ, ಚೆನ್ನಾಗಿ ಓದಿದೆ ಅಂದರೆ ಅಲ್ಲೇ ಕಲಬುರಗಿ ಸಿಟಿನ ಅಪ್ಲೈ ಮಾಡ್ಕೊಳ್ಳಿ. ಬೇಡ ಬೆಂಗಳೂರು, ಬಿಕಾಸ್ ಅಲ್ಲಿನ ಅಷ್ಟೇ ಪೋಸ್ಟ್ ಇದೆ. ನೀವೇನಿದೆಯಲ್ಲ 3 ಜನ ಏನಿದಿರಲ್ಲ ನೀವು ಕಲಬುರಗಿ ಅಲ್ಲೇ ಇದೆ, ಕಲಬುರಗಿ ಸಿಟಿನೇ ಅಪ್ಲೈ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇವರು ಇಲ್ಲಿ ದಯವಿಟ್ಟು ಅಪ್ಲೈ ಮಾಡಿಬಿಡಿ. ಸೀರಿಯಸ್ ಹೇಳ್ತಿದ್ದೀನಿ, ಯಾಕಂತ ಗೊತ್ತಾಗಿರ್ಬೇಕಲ್ಲ, ನಿಮ್ಗೆ ರಿಸರ್ವೇಷನ್ ಇಲ್ಲ. ಇಲ್ಲಿ ಏನಾದರೂ ನಿಮ್ಗೆ ಒಂದು ಮಿಸ್ಟೇಕ್ ಮಾಡ್ಕೊಂಡು ಅಂದರೆ ಇಲ್ಲಿ ಆಗಲಿಲ್ಲಪ್ಪ ಅಂದರೆ ಇಲ್ಲಿ ಕ್ಯಾಸ್ಟ್ರೆಲ್ಲರ್ ಆಗ್ತಿರುತ್ತೆ. ಈಗ ಅದು ಇಲ್ಲ. ಸೊ ದಟ್ ನೀವು ಇಲ್ಲಿ ಕಲಬುರಗಿ ಜಿಲ್ಲೆಯವ್ರು ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಕಲಬುರಗಿ ಸಿಟಿಗೆ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ಬಳ್ಳಾರಿ 22 ಪೋಸ್ಟ್ ಇದೆ. ಸೊ ಬಳ್ಳಾರಿಯಲ್ಲಿ ಯಾರ್ಯಾರು ಬಳ್ಳಾರಿಯಲ್ಲಿ ಇದ್ದೀರಲ್ಲ, ಆಮೇಲೆ 2Aದವರು ಎಲ್ಲಿ ಹೋಗಬೇಡಿ, ಯೋಚನೆ ಮಾಡಿಬಿಡಿ, ನೀವು ಇಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ಉಳಿದವರು ಎಲ್ಲರಿಗೂ 2 + 3 10 ಪೋಸ್ಟ್ ಇದೆ. ಜನರಲ್ಲು 10 GM ಇದೆ. ಸೊ ಅಲ್ಲಿ ಮಿಸ್ ಆಯ್ತು ಅಂದರೆ ನಿಮ್ಮ ಕ್ಯಾಸ್ಟ್ಗೂ ಇದ್ದಾವೆ. ಸೊ ಬಳ್ಳಾರಿಯವರು ಏನಿದಾರಲ್ಲ ನೀವು ಇಲ್ಲೇ ಅಪ್ಲೈ ಮಾಡಿ. ಉಳಿದವರು ಬಳ್ಳಾರಿಯವರು ಆಜುಬಾಜು ಇದ್ದವರು ವಿಜಯನಗರಕ್ಕೆ ಅಪ್ಲೈ ಮಾಡಿ. ಆಯಿತಾ?
ಏನು 2 ಇಯರ್ಗಲೇ ಕಂಪಲ್ಸರಿ ಅಪ್ಲೈ ಮಾಡ್ಕೊಳ್ಳಿ. ವಿಜಯನಗರ ನೋಡಿ 80 ಪೋಸ್ಟ್ ಇದೆ. ಏನು ಮಾಡಿ ಅಂದರೆ ಇಲ್ಲಿರೋರು ಬಳ್ಳಾರಿಯವ್ರಲ್ಲಿ ಅಪ್ಲೈ ಮಾಡಿ 2 ಇಯರ್ ಮಾತ್ರ ಕಂಪಲ್ಸರಿ ಅಪ್ಲೈ ಮಾಡಿ. ಇಲ್ಲಿ ಉಳಿದವ್ರು ನಿಮಗೆ ಪೋಸ್ಟ್ ಇದೆ ಇಲ್ಲ ಸರ್ ನನಗೆ ಡೌಟ್ ಇದೆ ಅನ್ನೋದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ 80% ಏನು ಮಾಡಿ ಅಂದರೆ ತುಂಬ ಜನ ಏನು ಮಾಡಿ ಅಂದರೆ ಓದಿರೋ ಕಾನ್ಫಿಡೆಂಟ್ ಇದ್ದರೆ ಆವಾಗಲೂ ಹೇಳ್ತಿದ್ದೀನಿ, ಓದಿರೋರು ಕಾನ್ಫಿಡೆಂಟ್ ಇದ್ದರೆ ಬಳ್ಳಾರಿ ಜಿಲ್ಲೆ ಹಾಕಿ. ಇಲ್ಲ ಅಂದರೆ ದೇವರಣಗೂ ಬೆಂಗಳೂರಿಗೆ ಅಪ್ಲೈ ಮಾಡಿಬಿಡಿ. ವಿಜಯನಗರ ಜಿಲ್ಲೆ ನಿಮ್ಮ ಪಕ್ಕ ಜಿಲ್ಲೆ, ಇದು ನಿಮ್ಮಿಂದನೇ ಡಿವೈಡ್ ಆಗಿರೋ ಜಿಲ್ಲೆ. ಈ ವಿಜಯನಗರ ಜಿಲ್ಲೆಗೆ ಅಪ್ಲೈ ಮಾಡಿ. ನೋಟ್ ಇಟ್, ನೋಟ್ ವರ್ಡ್ ಮೈ ವರ್ಡ್. ಇಲ್ಲಿ ಇದನ್ನೇ, ಯಾಕಂದರೆ ನೋಡಿ 80 ಪೋಸ್ಟ್ ಇದೆ, ಅರ್ಥ ಆಗ್ತಿದೆಯಾ? ವಿಜಯನಗರದವರು 80 ಪೋಸ್ಟ್ ಇದೆ. ಬಳ್ಳಾರಿಯವರು ಇನ್ನೊಂದ್ಸತಿ ಹೇಳ್ತಿದ್ದೀನಿ ಸರ್, ನನ್ನ ಒಂದು ರೇಂಜ್ಗಿದೆ ಸರ್ ಇದು ನನ್ನ ಪ್ರಿಪ್ರೇಷನ್ ಅಂದರೆ CRDR ಕಣ್ಣು ಮುಚ್ಕೊಂಡು ವಿಜಯನಗರಕ್ಕೆ ಹಾಕೊಳ್ಳಿ. ಸೊ ಈಗ ನಾನು ಹೇಳಿದೆ ವಿಜಯನಗರಕ್ಕೆ ಯಾರು ಅಪ್ಲೈ ಮಾಡಬೇಕು, ಒಂದು ಬಳ್ಳಾರಿಯವರು ಅಪ್ಲೈ ಮಾಡಿ. ಅದಾದ ನಂತರ ಕೊಪ್ಪಳದವ್ರು ಯಾರಿದ್ದೀರಾ ಮತ್ತು ರಾಯಚೂರು, ಕೊಪ್ಪಳ ಪ್ಲಸ್ ರಾಯಚೂರು ಕಣ್ಣು ಮುಚ್ಕೊಂಡು ಇಲ್ಲೇ ಹಾಕ್ರಿ ನೀವು HKದವ್ರು, ಆಯಿತಾ? ಜಾಸ್ತಿ ಪೋಸ್ಟ್ ಯಾರೇನು ಹೇಳಿ ಇಲ್ಲೇ ಹಾಕಿರಿ. ರಾಯಚೂರು ಕೊಪ್ಪಳ. ಅದಾದ ನಂತರ ಯಾದಗಿರಿಯವರು ಹಾಕಿ, ಏನು ಸಮಸ್ಯೆ ಇಲ್ಲ. ರಾಯಚೂರು ಕೊಪ್ಪಳ ಯಾದಗಿರಿಯವರು ಇಲ್ಲೇ ಅಪ್ಲೈ ಮಾಡಿ. ಅರ್ಥ ಆಯ್ತಾ? ವಿಜಯನಗರ ಜಿಲ್ಲೆ, ಬಳ್ಳಾರಿ ಅಂತ ಮಿಸ್ ಮಾಡಬೇಡಿ. ಆಮೇಲೆ ವಿಜಯನಗರದವರು ಹೊಸ ಜಿಲ್ಲೆ ಆಗಿದೆ, ಮನೆಯಲ್ಲಿಂದ ಅಡ್ಡಾಡ್ತೀರಾ, ಸೊ ದಟ್ ನೀವು ವಿಜಯನಗರದವರು ಇಲ್ಲೇ ಅಪ್ಲೈ ಮಾಡಿ. ಅರ್ಥ ಆಯ್ತಾ? ನಿಮ್ಮದು ಮುಗೀತು. ಈಗ ವಿಜಯನಗರದ್ದಾಯಿತು, ವಿಜಯನಗರ ಜಿಲ್ಲೆಯವ್ರದ್ದಾಯಿತು, ಇದು ಇಂಪಾರ್ಟೆಂಟ್ ಆಯಿತು. ಅದಾದ ನಂತರ ನೆಕ್ಸ್ಟು ಬೆಂಗಳೂರಿಗೆ ಯಾರು ಅಪ್ಲೈ ಮಾಡಬೇಕಪ್ಪ ಅಂದರೆ, ಬೆಂಗಳೂರು ನಗರಕ್ಕೆ ಯಾರು ಅಪ್ಲೈ ಮಾಡಿ ಅಂದರೆ ಇಲ್ಲಿ ಬೀದರ್ ಅವರಿದ್ದೀರಾ, ಇಲ್ಲೇ ಬರೀ ಬೆಂಗಳೂರಿಗೆ. ಅದಾದ ನಂತರ ಕಲಬುರಗಿ, ಅಲ್ಲಿ ಕಲಬುರಗಿ ಸಿಟಿ ಪೋಸ್ಟ್ ಇದೆ, ಕಲಬುರಗಿ ಹಾಕಿರಿ. ಆಮೇಲೆ ಯಾದಗಿರಿಯವರು ಯಾರಿದ್ದೀರಾ, ಯಾದಗಿರಿಯವರು ಕೂಡ ಇಲ್ಲೇ ಬನ್ನಿ, ಬೆಂಗಳೂರಿಗೆ ಬನ್ನಿ. ಯಾದಗಿರಿಯವರು ಕೂಡ ಬೆಂಗಳೂರಲ್ಲಿ ಅಪ್ಲೈ ಮಾಡಿ. ಯಾಕಂದರೆ ಕಂಪೇರ್ ಟು ಪೋಸ್ಟ್ ಜಾಸ್ತಿ ಇದೆ, ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ ಇವರು ನಾನ್ ಎಚ್ ಕೆದಲ್ಲಿ ನೀವು ಅಪ್ಲೈ ಮಾಡ್ಬೋದಲ್ಲಪ್ಪ. ನಾನ್ HK ಪೋಸ್ಟ್ಗೆ ಜಾಸ್ತಿ ಇದಾವೆ ಪೋಸ್ಟು, ಅದನ್ನು ಅಪ್ಲೈ ಮಾಡ್ಬೋದು ನೀವು. ಸೊ ದಟ್ ಈ ವಿಡಿಯೋ ಇದೆ ನಾನ್ HK ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು ಅಂತ, ಅಲ್ಲಿ ನಿಮ್ಮ ಕ್ಯಾಸ್ಟ್ಗೆ ಅನುಗುಣವಾಗಿ 2ನೇ ಸಾರಿ ಹೇಳ್ತಿದ್ದೆ, ನಿಮ್ಮ ಕ್ಯಾಸ್ಟ್ಗೆ ಅನುಗುಣವಾಗಿ ಅಲ್ಲಿ ಅಪ್ಲೈ ಮಾಡಿ. ಮೆಜಾರಿಟಿ ನೀವು ಬೆಂಗಳೂರಿಗೆ ಅಪ್ಲೈ ಮಾಡಿ, ಅಲ್ಲಿ ಬೆಂಗಳೂರಿಗೆ ಅಪ್ಲೈ ಮಾಡಿ, ಪೋಸ್ಟ್ ಜಾಸ್ತಿ ಇದೆ. ಆಮೇಲೆ 2Aಗೆ ಅದಾದ ನಂತರ ST ಅವು ಇದೆ, ST ಅವರು 2Aದವ್ರದ್ದು. ಅದಾದ ನಂತರ ಕೆಲವೊಂದು ಕಡೆ ನಾನು ಹೇಳಿದ್ದೀನಿ, ಈ ಎಕ್ಸಾಂಪಲು ಶಿವಮೊಗ್ಗ ಇದ್ದರೆ ಶಿವಮೊಗ್ಗ ಅಪ್ಲೈ ಮಾಡ್ಕೋಬೋದು. ಅದಾದ ನಂತರ ಉಡುಪಿ ಅಪ್ಲೈ ಮಾಡಿ, ಕೊಡಗು ಅಪ್ಲೈ ಮಾಡಿ. ನಾನ್ HKದಲ್ಲಿ ಹೇಳ್ತಾ ಇರೋದು ನಾನು. ಸೊ ಜಾಸ್ತಿ ಪ್ರಿಫರೆನ್ಸು ಹುಡುಗರ ಏನು ಕೊಡ್ರಿ ಅಂದರೆ, ಇದು HKದ್ದು CRDR ಫಸ್ಟು ನಾನು ತೋರಿಸ್ದೆ. ಇಲ್ಲಿ ಏನಾದರೂ ಇತ್ತಂದರೆ ಆ ಡಿಸ್ಟಿಕ್ ಕೊಡಿ, ಇಲ್ಲಪ್ಪ ಅಂದರೆ ವಿಜಯನಗರ, ಫಸ್ಟ್ ಪ್ರಿಫರೆನ್ಸು ವಿಜಯನಗರ ಕೊಡಿ. ನೆಕ್ಸ್ಟು ಬೆಂಗಳೂರು, ನೆಕ್ಸ್ಟು ಯಾವುದು ಬೆಂಗಳೂರು. ಸೊ ಪ್ರತಿಯೊಂದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಿಕಾಸ್ ಇದನ್ನು ಯಾವ ರೀತಿ ರೆಡಿ ಮಾಡಿದ್ದೀವಪ್ಪ ಅಂದರೆ, ಹೆಂಗೆ ಸುಮ್ಮನೆ ಹೇಳ್ತಾ ಇಲ್ಲ, ಎಲ್ಲರೂ ಹೇಳ್ದಂಗೆ ಎಲ್ಲ ನಿಮ್ಮ HK ಹುಡುಗರು ಎಲ್ಲ ಫ್ರೆಂಡ್ಸು ಇಡೀ ಕರ್ನಾಟಕದಲ್ಲೇ ನನ್ನ ಬ್ಯಾಚ್ಮೇಟ್ಸು 2000 ಆವಾಗ ಪೋಸ್ಟ್ ಆಗಿರೋದು. ನಮ್ಮ ಟ್ರೈನಿಂಗಲ್ಲಿ ಏನಿದೆಯಲ್ಲ ಪ್ರತಿಯೊಬ್ಬರು ಕಾಂಟ್ಯಾಕ್ಟ್ಸ್ ಇದೆ ನಮಗೆ ಟ್ರೈನಿಂಗಲ್ಲಿ. ಅದು ಇದನ್ನು ತೊಗೊಂಡಿದ್ವಿ ನಾವು, ಎಲ್ಲರದ್ದು ಗ್ರೂಪ್ ಮಾಡೋದು, ಅದಾದ ನಂತರ ಲೀಡರ್ ಥರ ವರ್ಕ್ ಮಾಡಿದ್ವಿ. ಹಾಗಾಗಿ ಎಲ್ಲರ ನಂಬರ್ ನಮ್ಮ ಜೊತೆಗಿದೆ, ಎಲ್ಲರೂ ಫ್ರೆಂಡ್ಸ್ ಸರ್ಕಲ್ ಟ್ರೈನಿಂಗಲ್ಲಿ. ಹಾಗಾಗಿ ಅವ್ರ ಜೊತೆ ಪ್ರತಿಯೊಂದನ್ನು ಡಿಸ್ಕಷನ್ ಮಾಡಿ ತುಂಬ ಟೈಮ್ ತೊಗೊಂಡು ನಿಮ್ಮ ಮೊದಲು ಎಷ್ಟು ಕಟಪ್ ನಿಂತ್ಕೊಂಡಿತ್ತು ಏನು ಅಂತ, ಆಮೇಲೆ ನಮ್ಮ ಜೂನಿಯರ್ ಹುಡುಗರನ್ನ ಎಲ್ಲರದು ನಾವು ನೋಡಿ ಅಂಡರ್ಲೈನ್ ಮಾಡಿ ಇದನ್ನು ನಿಮಗೆ ರೆಡಿ ಮಾಡಿದೆ. ಅದಕ್ಕೋಸ್ಕರ ಇದನ್ನು ಟೈಮ್ ವೇಸ್ಟ್ ಮಾಡ್ಕೊಬೇಡಿ. HKದವ್ರು ಮಾತ್ರ ನೋಡಿ, ಉಳಿದವ್ರದ್ದು ಏನಿದೆಯಲ್ಲ ನೀವು ಇದನ್ನು HKದವ್ರ ಜೊತೆಗೆ ಅದನ್ನು ನೋಡ್ಕೊಂಬನ್ನಿ. ನಿಮಗೇನಾದ್ರು ಡೌಟ್ ಇದ್ದರೆ ಈ ಕಮೆಂಟ್ ಹಾಕಿ, ಯಾವ ಡಿಸ್ಟಿಗೆ ಅಪ್ಲೈ ಮಾಡಬೇಕಂತ ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್.